ನನ್ನ ಮಗಳು 6 ಮಂತ್ಸ್ ಬರ್ತಡೆಗೆ ಅವರಪ್ಪ ಪ್ರೀತಿಯಿಂದ ಫಿಂಗರಿಂಗ್ ತೊಗೊಂಡು ಬಂದಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ನನ್ನ ಮಗಳಂತೂ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು ಈ ಒಂದು ಫ್ರಾಕಲ್ಲಿ. ನೀವು ನೋಡ್ತಾ ಇರ್ತೀರಾ ಎಷ್ಟು ಕ್ಯೂಟಾಗಿ ಕಾಣಿಸಿದಾಳೆ ಅಂದರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. 6 ಮಂತ್ಸ್ ಆಯಿತು. ಸೊ ಅದರಿಂದ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಆಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ, ಬಿಕಾಸ್ ನನ್ನ ಮಕ್ಳು ಇಬ್ಬರು ಇದ್ದಾರಲ್ವಾ. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಮ್ಲಾ ಜ್ಯೂಸ್ ಕುಡಿಯೋಣ ಅಂತೇಳಿ ಇನ್ನೊಂದು ದಿನವೇ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಸೊ ಅದ್ರ ಜೊತೆಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಆ್ಯಡ್ ಮಾಡಿ ತಗೊತೀನಿ. ಸೊ ಇದು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಸ್ಕಿನ್ ಹೆಲ್ತ್, ಏರ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲೂ ಲೇಡೀಸ್ಗಂತೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ರೆ ಸರಿಪಡಿಸುತ್ತೆ. ಸೊ ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಷ್ಟು ಸಾಧ್ಯನೋ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಸೊ ಟಾಪ್ ಟು ಬಾಟಮ್ ನಮ್ಗೆ ಏನೇ ತೊಂದರೆ ಇದ್ರೂ ನಮ್ಮ ದೇಹನ ರೆಡಿ ಮಾಡುತ್ತೆ. ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ತುಂಬಾ ಉಪಯೋಗಗಳಿದೆ. ನೆಕ್ಸ್ಟ್ ನಾನು ಮೊಳಕೆ ಕಟ್ಟಿದ ಮೆಂತ್ಯನ ತಿಂತಾ ಇದ್ದೀನಿ. ಇದು ಅಷ್ಟೇ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಸ್ಕಿನ್ ಹೆಲ್ತ್, ಏರ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಫೇಸ್ ಗ್ಲೋ ಇರುತ್ತೆ. ಪಿಂಪಲ್ಸ್ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಮಾರ್ನಿಂಗು ಸನ್ಲೈಟ್ ಜೊತೆಗೆ ಸ್ವಲ್ಪ ಎಕ್ಸ್ಪೋಸ್ ಆಗ್ತೀನಿ. ಸ್ಕಿನ್ನ ಎಕ್ಸ್ಪೋಸ್ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಸ್ಕಿನ್ನು, ಹೇರು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡ್ತೀನಿ ನಾನು, ನನ್ನ ಮಗ ಆಟ ಆಡಿಕೊಂಡು. ಅದಾದಮೇಲೆ ನಾವು ಒಂದು ಎಲ್ಗ ತಿಂತೀವಿ. ನಾನು ನನ್ನ ಮಗ ಇಬ್ಬರು ಕೂಡ ಒಂದು ಎಲ್ಗನ ತಿಂತೀವಿ. ಬಿಕಾಸ್ ಇದು ನನ್ನ ಮಗನಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್. ಸೊ ನನಗೆ ಸ್ಕಿನ್ ಹೆಲ್ತ್, ಏರ್ ಹೆಲ್ತ್, ಇಮ್ಯೂನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ. ಸೊ ಎಷ್ಟು ಸಾಧ್ಯನೋ ನಿಮ್ಮ ಮಕ್ಳಿಗೂ ಕೊಟ್ಟು ನೀವು ಕೂಡ ತಿನ್ನಿ. ತುಂಬಾ ಒಳ್ಳೆಯದು ಇದು ಕೂಡ. ಸೊ ಅನ್ನೇ ಮಾರ್ನಿಂಗ್ ಎದ್ದು ಇದನ್ನು ತಿಂದು ಅದಾದಮೇಲೆ ಕರಿ ಲೀವ್ಸ್ ಕೂಡ ತಿಂತೀನಿ, ಅಂದರೆ ಕರಿಬೇವಿನ ಸೊಪ್ಪು. ಸೊ ಮನೆ ಹತ್ರ ಹಾಕೊಂಡಿರ್ತಾರೆ ಯೂಶಲಿ. ಇದನ್ನು ತಿನ್ನೋದ್ರಿಂದ ಹೇರ್ ಫಾಲ್ ಇಶ್ಯೂಸ್ ಇವಾಗಂತೂ ಹೇರ್ಸೇ ಇರೋದಿಲ್ಲ. ಸೊ ವಯಸ್ಸಾಗ್ತಾ ಸೊ 30+ ಆಗಿಬಿಟ್ರೆ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ತಿನ್ಕೊಂಡು ಮೇಂಟೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅಮ್ಮ ಚಪಾತಿ ಮಾಡ್ತಾಯಿದ್ರು. ಸೊ ಮೊಟ್ಟೆ ಬೇಯಿಸಿದ್ರು ಮಾರ್ನಿಂಗ್. ಅದಾದಮೇಲೆ ಬೋಟಿ ಗೊಜ್ಜು ಕೂಡ ಮಾಡಿದ್ರು. ಸೊ ತುಂಬಾ ಟೇಸ್ಟಿಯಾಗಿತ್ತು ಬೋಟಿ ಗೊಜ್ಜಂತೂ. ಸೊ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು. ಸೊ ನಾನು ನೋಡಿ, ನನ್ನ ಮಾರ್ನಿಂಗ್ ಟಿಫನ್ ಬೋಟಿ ಗೊಜ್ಜು, ಚಿಕನ್ ಚಾಪ್ಸ್ ಮತ್ತು ಒಂದು ಎಗ್ ತೊಗೊಂಡಿದ್ದೀನಿ, ಮತ್ತು ಒಂದು ಚಪಾತಿ, 1-2 ಚಪಾತಿ ತಿಂತೀನಿ ಅಷ್ಟೇ. ಬಿಕಾಸ್ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ತೊಗೊತೀನಿ. ಸೊ ಟಿಫನ್ ಎಲ್ಲ ಆಯಿತು. ನೆಕ್ಸ್ಟು ಒಂದು ಎಳ್ನೀರನ್ನ ಕುಡಿತಾ ಇದ್ದೀನಿ. ಇವಾಗ ಬಂದು ಟೈಮ್ 11:30-12 ಅಷ್ಟೊತ್ತಿಗೆ ಒಂದು ಎಳ್ನೀರು ಕುಡಿದು ಬಿಡ್ತೀನಿ. ಒಂದು 2 ಥರ ಫ್ರೂಟ್ಸ್ ಆದರೂ ತಿಂತೀನಿ. ಫ್ರೂಟ್ ಬೌಲ್ ತೊಗೊತೀನಿ ನೋಡಿ. ಸೀಬೆಹಣ್ಣು ಅಷ್ಟೇ, ಮತ್ತು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಅವೆರಡು ಕೂಡ ತಿಂತೀನಿ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಟನ್ ಬಿರಿಯಾನಿ ಮಾಡಿದರು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಅದು ಕೂಡ ಎಂಜಾಯ್ ಮಾಡಿದೆ. ಅದಾದಮೇಲೆ ನನ್ನ ಮಗಳಿಗೆ 6 ಮಂತ್ಸ್ ಬರ್ತ್ಡೇ ಇತ್ತು. ಸೊ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಸೊ ವಿಡಿಯೋ ಅಂತೂ ಕಂಪ್ಲೀಟಾಗಿ ಡೀಟೇಲ್ ಆಗಂತೂ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಈ ಒಂದು ಫ್ರಾಕ್ ಪರ್ಚೇಸ್ ಮಾಡಿದ್ವಿ, ಮತ್ತು ಗೋಲ್ಡ್ ಜ್ಯುವೆಲ್ಸ್, ಮತ್ತು ಈ ಪ್ರಿಟಿಯಾಗಿರೋ ಶೂಸು. ಸೊ ಇಷ್ಟು ಎಲ್ಲ ನನ್ನ ಮಗಳಿಗೆ ತೊಗೊಂಡು ಅವಳನ್ನ ರೆಡಿ ಮಾಡಿ ನಾನು ಕೂಡ ಮೇಕವರ್ ಆಗ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೆಲೆಬ್ರೇಷನ್ ಅಂತೂ ತುಂಬ ಏನು ಗ್ರ್ಯಾಂಡ್ ಆಗಿಲ್ಲ. ಸೊ ಸಿಂಪಲ್ಲಾಗಿ ನನ್ನ ಅತ್ತೆ ಮಾವನು ಕೂಡ ಅಟೆಂಡ್ ಮಾಡಲಿಲ್ಲ, ಅವ್ರು ಬ್ಯುಸಿ ಇದ್ರು ಅಂತ ಹೇಳಿ. ಸೊ ನೋಡಿ, ಜಸ್ಟ್ ಸೆಲೆಬ್ರೇಷನ್ಗೆ ಹೋಗಿ ಮಾಡ್ತಾ ಇದ್ದೀವಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈ ಒಂದು ಕೇಕ್ನ ಬುಕ್ ಮಾಡಿದ್ದೆ. ಸೊ ನೋಡಿ, ಹಾಫ್ ಅಂತ. ಸೊ ಅದರಿಂದ ಈ ಥರ ಕೇಕ್ನ ಬುಕ್ ಮಾಡಿ ಮಾಡಿಸ್ಕೊಂಡಿದ್ದೆ. ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫೇರಿ ಟಚಿಂದ ಕೇಕ್ ತರಿಸ್ಕೊಂಡಿದ್ದೆ ಮೈಸೂರಲ್ಲಿ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ನನ್ನ ಮಗ ಅಂತ ಎಷ್ಟೊತ್ತಿಗೆ ಕೇಕ್ ತಿನ್ಬಿಡ್ಲಿ ಅಂತ ಯೋಚನೆ ಮಾಡ್ತಾಯಿದ್ದ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ನನ್ನ ಮಗಳು ಕೂಡ ಆರಾಮಾಗಿದ್ಲು, ಎಂಜಾಯ್ ಮಾಡಿದ್ಲು. ಸೊ ಎಲ್ಲ ಸೆಲೆಬ್ರೇಷನ್ ಆಯಿತು. ನಮಗಂತೂ ತುಂಬ ಖುಷಿ ಆಯಿತು. ನನ್ನ ಡ್ರೆಸ್ ಲಿಂಕ್ನ ತುಂಬ ಜನ ಕೇಳ್ತಾಯಿದ್ರಿ ನಾನು ರೀಲ್ಸ್ಗೆಲ್ಲ ಶೇರ್ ಮಾಡಿದಾಗ. ನಾನು ಡ್ರೆಸ್ನ ತೊಗೊಂಡಿದ್ದು ಆಫ್ಲೈನಲ್ಲಿ. ಸೊ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಒಂದ್ಸರಿ ಅಲ್ಲಿ ಚೆಕ್ಔಟ್ ಮಾಡಿ ಸಿಗುತ್ತೆ ನೋಡಿ. ಗೋಲ್ಡ್ ರಿಂಗ್ ಅಷ್ಟೇ, ಜಸ್ಟ್ 1.5 ಗ್ರಾಮ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ಈವ್ನಿಂಗ್ ಆಯಿತು. ಅದಾದಮೇಲೆ ಬಂದಿದ್ದು 6:37 ಆಗಿತ್ತು. ಸೊ ಜೋಳ ತಿನ್ನೋಣ ಅಂತೇಳಿ ಜೋಳನ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ ಮಾಡ್ಕೊತಾ ಇದ್ದೀನಿ ನೋಡಿ. 1-2 ವಿಜಿಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಬಿಕಾಸ್ ನನ್ನ ಮಗ ಹಂಗೆ ಚೆನ್ನಾಗಿ ಸಾಫ್ಟ್ ಆಗಿದ್ದರೆ ಚೆನ್ನಾಗಿ ತಿಂತಾನೆ ಅಂತ ಹೇಳಿ. ಸೊ ಇದು ಹೆಲ್ದಿ ಸ್ನ್ಯಾಕ್ಸು. ನನ್ನ ಮಗನಿಗೆ ಈವ್ನಿಂಗು ನಾನು ಈ ಥರ ಟೈಮಲ್ಲಿ ಜೋಳನಾದರೂ ಕೊಡ್ತೀನಿ, ಅಥವಾ ಸ್ವೀಟ್ ಕಾರ್ನ್ ಮಾಡ್ಕೊಂಡು ಬಿಡ್ತೀನಿ. ಮನೆಯಲ್ಲೇ ಏನಾದರೂ ಮಾಡ್ಕೊಡ್ತೀನಿ, ಅಥವಾ ಗೆಣಸು ಬೇಯಿಸ್ಕೊಡ್ತೀನಿ. ಸೊ ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಕಾರ್ನ್ ಇದೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ನಾವು ಸ್ನ್ಯಾಕ್ಸ್ನ ಕೊಡೋಕ್ಕೆ ಟ್ರೈ ಮಾಡಬೇಕು. ಅದರ್ವೈಸು ಹೊರಗಡೆ ತೊಗೊಬಂದು ಕೊಡೋದಿಲ್ಲ ಅಷ್ಟು ಒಳ್ಳೆಯದು ಅಲ್ಲ. ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಅದನ್ನು ಚಾಕಲ್ಲಿ ಹೊರ್ಕೊಂಡ್ಬಿಡ್ತೀನಿ. ಬಿಕಾಸ್
ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ಬಿಸಿ ಇದ್ದಾಗಲೇ ಸ್ವಲ್ಪ ಕ್ಲೀನಾಗಿ ಎಲ್ಲ ಹುರ್ಕೊಂಬಿಟ್ರೆ ಇಷ್ಟ ಆಗುತ್ತೆ. ನನ್ನ ಮಗನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಟ್ಬಿಟ್ರೆ ಸಾಕು, ಚೆನ್ನಾಗಿ ತಿನ್ಕೊಬಿಡ್ತಾನೆ. ಬಟರು ಮತ್ತು ಸಾಲ್ಟ್ ಹಾಕ್ಕೊಟ್ಬಿಡ್ತೀನಿ. ನಾನು ಅದಕ್ಕೆ ಚಿಲ್ಲಿ ಪೌಡರು, ನನಗೆ ಬೇಕಾದಷ್ಟು ಬಟರು ಸಾಲ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಪೈಸಿಯಾಗಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅದು. ಸೊ ತಿಂತೀನಿ. ನಂಗೆ ತುಂಬಾ ಸಿಕ್ಕಾಬಡೆ ಇಷ್ಟ, ಬಟ್ ತುಂಬಾ ಒಳ್ಳೆಯದು ಕೂಡ, ಹೆಲ್ದಿ ಸ್ನ್ಯಾಕ್ಸು. ಸೊ ನೋಡ್ತಾ ಇರ್ಬೋದು ನೀವು. ರೆಡಿ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದಾಯಿತು. ಅದಾದಮೇಲೆ ರಾತ್ರಿ ನಮ್ಮ ಅತ್ತೆ ಮನೆಯಿಂದ ತಲೆಕಾಲು ಸಾಂಬಾರು ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ ಮಾಡಿ ನನಗೆ. ಸೊ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿದ್ದು, ಅದನ್ನು ಕೂಡ ಎಂಜಾಯ್ ಮಾಡಿದೆ ನಾನು. ಈ ಟೈಮಲ್ಲಿ ಎಷ್ಟಾದಿನಷ್ಟು ಈ ಥರ ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಸೊ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್ ಶೇರ್ ಕಮೆಂಟ್ ಮಾಡೋದೇ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.